ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋವಿನಲ್ಲಿ ನಾನು ನಿಮ್ಮ ಹತ್ರ ನಿಮ್ಮ ಎನಿಮಿ, ನಿಮ್ಮ ಶತ್ರುವಿನ ಉದ್ದೇಶ ಏನಾಗಿದೆ, ಅವರ ನೆಕ್ಸ್ಟ್ ಸ್ಟೆಪ್ಸ್ ಏನಾಗಿದೆ, ಅವ್ರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ, ಹಾಗೂ ಲೈಕ್ ಈಸ್ ಎವ್ರಿಥಿಂಗ್ ಓಕೆ ಚೆಕ್ ಮಾಡ್ತೀನಿ. ನೀವೇನು ಮಾಡಬೇಕಾಗತ್ತೆ ಅಂದರೆ, ಇಲ್ಲಿ 3 ಕಾರ್ಡ್ ಪೈಲ್ ಇದೆ. ಒಬ್ಬ ಶತ್ರು ಅಂದರೆ ನಿಮ್ಗೆ ಇವಾಗ ಪ್ರೆಸೆಂಟ್ನಲ್ಲಿ ಯಾರನ್ನು ನೀವು ಕನ್ಸಿಡರ್ ಮಾಡ್ತೀರಾ, ಅವರು ನಿಮ್ಮ ಎನಿಮಿ ಅಂತ ಕನ್ಸಿಡರ್ ಮಾಡ್ತೀರಾ, ಅವರ ಮನಸ್ಥಿತಿ ನಿಮ್ಮ ಬಗ್ಗೆ ಏನಿದೆ ಅಂತ ಈ ಒಂದು ರೀಡಿಂಗ್ನಲ್ಲಿ ಕ್ಲಾರಿಫಿಕೇಷನ್ ಸಿಗುತ್ತೆ. ಇಲ್ಲಿ 3 ಕಾರ್ಡ್ ಪೈಲ್ ಇಟ್ಟಿದ್ದೀನಿ. 3ರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮೊದಲನೇದು, ಎರಡನೇದು ಹಾಗೂ ಮೂರನೇದು. ನೀವೇನಾದರೂ ಇಂಡಿವಿಜುವಲ್ ಕೌನ್ಸಲಿಂಗ್ ಪಡಿಬೇಕು ಅಂತ ಇದ್ದೀರಾ, ಟ್ಯಾರೋ ರೀಡಿಂಗ್ ತೊಗೋಬೇಕು ಅಂತ ಇದ್ದೀರಾ ಅಂದರೆ ಡಿಸ್ಕ್ರಿಪ್ಷನಲ್ಲಿ ನಾನು ನಂಬರ್ನ ಕೊಟ್ಟಿದ್ದೀನಿ. ಆ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡೆದು ನೀವು ಕನ್ಸಲ್ಟ್ ಮಾಡಬಹುದು. ಓಕೆ, ಲೆಟ್ ಮಿ ಸ್ಟಾರ್ಟ್. ಎಂದಿನಂತೆ ನಾನು ಮೊದಲನೆಯ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತಾಯಿದ್ದೀನಿ. ಈ ವ್ಯಕ್ತಿಯ ಉದ್ದೇಶ ಏನಾಗಿದೆ ನಿಮ್ಮ ಕಡೆಗೆ, ಇವರ ಮನಸ್ಥಿತಿ ಏನಿದೆ, ಈ ಎನಿಮಿಯ ಮನಸ್ಥಿತಿ, ಅವ್ರನ್ನ ಮನಸ್ಸಿನಲ್ಲಿ ಇಟ್ಕೊಂಡಿದ್ದೀರಾ ಅಂತ ಭಾವಿಸ್ತೀನಿ. ಅವರು ಏನಾದರೂ ಟ್ರಬಲ್ ಕಾಸ್ ಮಾಡ್ತಾರಾ, ಇದ್ರ ಬಗ್ಗೆ ನಿಮಗೆ ಈ ಒಂದು ರೀಡಿಂಗ್ನಲ್ಲಿ ಖಂಡಿತವಾಗ್ಲೂ ಕ್ಲಾರಿಫಿಕೇಷನ್ ಸಿಗುತ್ತೆ. ಸೊ 3 ಆಫ್ ವಾಂಡ್ಸ್ ಬರ್ತಿರೋದ್ರಿಂದ ಇವರು ಆದಷ್ಟು ನಿಮ್ಮ ಲೈಫ್ನ ಮಿಸ್ರಬಲ್ ಮಾಡೋಕ್ಕೆ, ಪ್ರಾಬ್ಲಮ್ ಮಾಡೋದಕ್ಕೆ ಟ್ರೈ ಖಂಡಿತವಾಗ್ಲೂ ಮಾಡಿದ್ದಾರೆ ಮುಂಚೆ, ಹಾಗೂ ನಿಮ್ಮ ದಾರಿಗೆ ಅಡ್ಡ ಹಾಕೋಕ್ಕೆ ಎಲ್ಲ ರೀತಿಯಾಗೂ ಪ್ರಯತ್ನಗಳನ್ನ ಪಟ್ಟಿದ್ದಾರೆ ಹಿಂದೆ. ಎಂಪರರ್ ಬರ್ತಾ ಇದೆ, ಅದಾದ ನಂತರ ನೈಟ್ ಆಫ್ ಸ್ಪೋರ್ಟ್ಸ್ ಇದೆ, ಆ್ಯಂಡ್ ದೆನ್ ಫೂಲ್ ಬರ್ತಾ ಇರೋದ್ರಿಂದ ಈಗಲೂ ಕೂಡ ಈ ವ್ಯಕ್ತಿ ನಿಮ್ಮ ಮೇಲೆ ಒಂದು ಕಣ್ಣಿಟ್ಟಿದ್ದಾರೆ. ಜಡ್ಜ್ಮೆಂಟ್ ಬರ್ತಾ ಇದೆ, ಔಟ್ಕಮ್ ಬಂದು 7 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಸೊ ಏನೋ ಒಂದು ಹುನ್ನಾರ ಖಂಡಿತವಾಗ್ಲೂ ಹಾಕ್ತಾ ಇದ್ದಾರೆ. ಬಿಕಾಸ್ ನಾನಿಲ್ಲಿ ಆ್ಯಕ್ಟಿವ್ ಎನರ್ಜಿನ ಪಿಕ್ ಮಾಡ್ತಾ ಇದ್ದೀನಿ, ಹಾಗೂ ನಿಮ್ಮ ಪ್ರತಿ ಒಂದು ಆ್ಯಕ್ಷನ್ಸ್ನ ಅವರು ಒಬ್ಸರ್ವ್ ಮಾಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ, ನಿಮಗೆ ಏನೋ ಒಂದು ಕೆಟ್ಟದ್ದು ಮಾಡೋಕ್ಕೆ ಟ್ರೈ ಖಂಡಿತವಾಗ್ಲೂ ಮಾಡ್ತಾ ಇದ್ದಾರೆ. ಇಲ್ಲಿ ನಾನು ಬೆಂಕಿ ನೋಡ್ತಾ ಇದ್ದೀನಿ. ಸೊ ಅಗ್ರೆಸಿವ್ ಎನರ್ಜಿನ ಪಿಕ್ ಮಾಡ್ತಾ ಇದ್ದೀನಿ. ನಾನು ನಿಮಗಿನ್ನ ಇನ್ಫಾರ್ಮೇಷನ್ ಕೊಡ್ತೀನಿ ಇದ್ರ ಬಗ್ಗೆ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾನು ರೆಗ್ಯುಲರಾಗಿ ಟ್ಯಾರೋ ರೀಡಿಂಗ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಬರ್ತೀನಿ. ಸೊ ನೈಟ್ ಆಫ್ ಸ್ಪೋರ್ಟ್ಸ್ ಕಿಂಗ್ ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ, 8 ಆಫ್ ಕಪ್ಸ್ ಬರ್ತಾ ಇದೆ, ದ ಸನ್ ಕಾರ್ಡ್ ಬಂದಿದೆ. ಒಂದು ಒಳ್ಳೆಯ ವಿಷಯ ಏನಾಗಿದೆ ಅಂದರೆ, ನಿಮಗೆ ಪ್ರೊಟೆಕ್ಷನ್ ಇದೆ. ನೀವು ನಂಬುವ ದೈವದಿಂದ ಪ್ರೊಟೆಕ್ಷನ್ ಇರೋದ್ರಿಂದ ನಿಮಗೆ ಯಾವುದೇ ರೀತಿಯಾದ ಒಂದು ಪ್ರಾಬ್ಲಮ್ ಈ ವ್ಯಕ್ತಿಯಿಂದ ಆಗತ್ತೆ ಅಂತ ನಾನು ಹೇಳೋದಿಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಪ್ರೆಸೆಂಟ್ನಲ್ಲಿ ಈ ವ್ಯಕ್ತಿ ಎಲ್ಲ ರೀತಿಯಾದ ಪ್ರಯತ್ನಗಳನ್ನ ಪಡ್ತಾ ಇದ್ದಾರೆ, ನಿಮ್ಮನ್ನ ಹಾಳು ಮಾಡಬೇಕು ಅಂತ ಇದ್ದಾರೆ, ಹಾಗೂ ಏನೋ ಒಂದು ಅಡ್ಡಿ ಆತಂಕವನ್ನು, ಸ್ಟ್ರೆಸ್ನ ಪಾಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಓಕೆ, ಆದರೆ ಅವ್ರು ಏನು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅದು ಫ್ರೂಟ್ಫುಲ್ ಆಗೋದಿಲ್ಲ. ಅದು ಕನ್ಸಿಡರ್ ನೀವು ಮಾಡಿದ್ರೂ ಕೂಡ, ಭಯ ಪಟ್ಟರೂ ಕೂಡ ಅದು ಒಂದು ವಿಫಲತೆ ಹೊಂದುತ್ತೆ ಅಂತ ತೋರಿಸ್ತಾ ಇದೆ. ಸೊ ಇವಾಗ ಅವ್ರು ಏನೇ ಸಿಚುವೇಶನ್ನ ನಿಮ್ಮ ಮೇಲೆ ಅಗೇನ್ಸ್ಟಾಗಿ ಹಾಕೋಕ್ಕೆ ಹೋದರೂ ಕೂಡ, ಹಾಗೂ ನಿಮಗೆ ಹತ್ತಿರ ಆಗಬೇಕು ಅಂತ ಟ್ರೈ ಮಾಡ್ತಾ ಇದ್ದಾರೆ, ನಿಮಗೆ ಕ್ಲೋಸ್ ಆಗಬೇಕು, ಫ್ರೆಂಡ್ಶಿಪ್ನ ಬೆಳೆಸಬೇಕು ಅಂತ ನಿಮ್ಮ ಹತ್ರ ಬರ್ತಾ ಇದ್ದಾರೆ. ನೀವು ಇವ್ರನ್ನ ನಂಬಬಹುದಾ ಅಂದರೆ ನೀವು ನಂಬೋ ಅವಶ್ಯಕತೆ ಇಲ್ಲ. ಏಕೆಂದರೆ ನೀವು ಬಿಟ್ಟು ಹೋಗಿರ್ಬೋದು. ಪ್ರೆಸೆಂಟ್ನಲ್ಲಿ ಅದೇ ರೀತಿಯಾದ ಎನರ್ಜಿನ ನಾನು ಪಿಕ್ ಮಾಡ್ತಾ ಇದ್ದೀನಿ. ನೀವು ಬಿಟ್ಟು ಹೋಗಿದ್ದೀರಾ. ಹೀಗಿರುವಾಗ ಮತ್ತೆ ಇವ್ರು ನಿಮ್ಮ ಲೈಫ್ನಲ್ಲಿ ಬರಬೇಕು, ಕನ್ಸಿಡರ್ ಮಾಡ್ತೀನಿ, ಕ್ಷಮಿಸ್ತೀನಿ ಅನ್ನುವಂಥ ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ. ಈ ಕೂಡಲೇ ಕಮೆಂಟ್ ಮಾಡಿ ಐ ಆ್ಯಮ್ ಪ್ರೊಟೆಕ್ಟೆಡ್ ಅಂತ. ಬಿಕಾಸ್ ಎಸ್, ಯು ಆರ್ ಪ್ರೊಟೆಕ್ಟೆಡ್. ಈ ವ್ಯಕ್ತಿಯಿಂದ ನೀವೇನು ಲಾಸ್ನ ಅನುಭವಿಸಿದಿಲ್ಲ, ಆದರೆ ಪ್ರೆಸೆಂಟ್ನಲ್ಲೂ ಕೂಡ ಈ ವ್ಯಕ್ತಿ ನಿಮ್ಮ ಮೇಲೆ ಒಂದು ಕೆಟ್ಟ ಕಣ್ಣನ್ನು ಇಟ್ಟಿದ್ದಾರೆ, ಹಾಗೂ ನಿಮ್ಮ ಫ್ಯಾಮಿಲಿ ಮೇಲಿರ್ಬೋದು, ಸಮ್ ಕೈಂಡ್ ಆಫ್ ನೆಗೆಟಿವ್ ಎನರ್ಜಿ ಅಂದಾಗ ಏನಾದರೂ ಒಂದು ಲೈಕ್ ಬ್ಲ್ಯಾಕ್ ಮ್ಯಾಜಿಕ್ ಇರ್ಬೋದು, ಸಮ್ ಕೈಂಡ್ ಆಫ್ ಡಿಸ್ಟರ್ಬೆನ್ಸ್ನ ಖಂಡಿತವಾಗ್ಲೂ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಆದರೆ ಇದು ವಿಫಲತೆಯನ್ನು ಹೊಂದುತ್ತೆ. ನೀವು ನಂಬುವ ದೈವದ ಮೊರೆ ಹೋಗಿ, ದೈವದ ಒಂದು ಪ್ರೇಯರ್ಸ್ನ ಮಾಡಿ, ರೆಗ್ಯುಲರಾಗಿ ಮಾಡಿ. ಯಾವ ದೇವಸ್ಥಾನಕ್ಕೆ ಹೋಗ್ತೀರಾ, ಏನು ಮಾಡ್ತೀರಾ, ಅದನ್ನ ರೆಗ್ಯುಲರಾಗಿ ಮಾಡ್ತಾ ಬನ್ನಿ. ದಟ್ ಈಸ್ ವಾಟ್ ಯು ಶುಡ್ ಡು. ಪ್ರೊಟೆಕ್ಷನ್ ಇಂಪಾರ್ಟೆಂಟ್ ಆಗುತ್ತೆ. ನೀವೇನೋ ಆತಂಕ ಪಡೋ ಅವಶ್ಯಕತೆ ಇಲ್ಲ. ಬಿಕಾಸ್ ಸನ್ ಬಂದಿದೆ ಔಟ್ಕಮ್ ಆಗಿ. ಔಟ್ಕಮ್ ಸಣ್ಣ ಬಂದಾಗ ಏನಾಗುತ್ತೆ ಅಂದರೆ, ಇದು ಮೇಜರ್ ಆರ್ಕನ ಆಗಿರೋದ್ರಿಂದ ಐ ಡೋಂಟ್ ಸಿ ಎನಿಥಿಂಗ್ ವಿಚ್ ಯು ಹ್ಯಾವ್ ಟು ವರಿ ಅಬೌಟ್. ಬಟ್ ಈಗಲೂ ಕೂಡ ಈ ವ್ಯಕ್ತಿಯ ಛಾಯೆ ನಿಮ್ಮ ಮೇಲೆ ಇದೆ ಅಂತಲೇ ತೋರಿಸ್ತಿದೆ. ಅದು ನಿಮ್ಮ ರೀಡಿಂಗ್ ಆಗಿತ್ತು. ಈಗ ನಾನು ನೆಕ್ಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತಾಯಿದ್ದೀನಿ. ಸೊ ಯಾರು ಈ ಕಾರ್ಡ್ ಪೈಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರು, ನಿಮ್ಮ ರೀಡಿಂಗಿಗೆ ಮಾಡ್ತಾಯಿದ್ದೀನಿ. ಈ ವ್ಯಕ್ತಿ, ಈ ಒಬ್ಬ ಎನಿಮಿ ಯಾರಿದ್ದಾರೆ, ಇವರ ಉದ್ದೇಶ ಏನಾಗಿದೆ, ಅವರ ಸ್ಟೆಪ್ಸ್ ಏನಿದೆ, ನಿಮ್ಮ ಮೇಲೆ ಏನು ಟ್ರೈ ಮಾಡ್ತಾ ಇದ್ದಾರೆ ನಿಮಗೆ ಮಾಡೋದಕ್ಕೆ,
ಈ ಒಂದು ವಿಷಯವಾಗಿ ನಿಮಗೆ ಕ್ಲಾರಿಟಿ ಸಿಗುತ್ತೆ. ನೋಡೋಣ ಏನು ಬರುತ್ತೆ ಅಂತ. ಐ ಟು ಡೋಂಟ್ ನೋ ಏನು ಬರುತ್ತೆ ಅಂತ. 6 ಆಫ್ ವಾಂಡ್ಸ್ ಬಂದಿದೆ. ಸೊ ಈ ವ್ಯಕ್ತಿಗೆ ನಿಮ್ಮ ಬಗ್ಗೆ ಇನ್ಫಾರ್ಮೇಷನ್ ಇದೆ. ನೀವೇನೋ ಒಂದು ವಿಷಯದಲ್ಲಿ ಸಕ್ಸಸ್ನ ನೋಡಿದ್ದೀರಾ, ಗೆದ್ದಿದ್ದೀರಾ ಅನ್ನುವಂಥ ಇನ್ಫಾರ್ಮೇಷನ್ ಈ ವ್ಯಕ್ತಿಗೆ ಹೋಗಿದೆ. ಕಿಂಗ್ ಆಫ್ ಕಪ್ಸ್ ಬರ್ತಿರೋದ್ರಿಂದ ಈ ವ್ಯಕ್ತಿ ನಿಮ್ಮ ಲೈಫ್ ಚೆನ್ನಾಗಿದೆ ಅಂತ ಅವ್ರಿಗೆ ಒಂದು ಅನಾಲಿಸಿಸ್ ಇರ್ಬೋದು, ಅಥವಾ ನಿಮ್ಮನ್ನು ಸೊ ಇಲ್ಲೇನಾಗ್ತಾ ಇದೆ ಅಂದರೆ ಇವ್ರು ಏನು ಟ್ರೈ ಮಾಡಿದ್ರೂ ಕೂಡ ನಿಮಗೇನೋ ಒಂದು ಕೆಟ್ಟದ್ದಾಗಬೇಕು ಅಂತ ಅದು ಆಪೋಸಿಟ್ ಆಗ್ತಾಯಿದೆ, ನಿಮ್ಗೆ ಒಳ್ಳೇದಾಗ್ತಾಯಿದೆ ಅಂತ ಬರ್ತಾಯಿದೆ. ಓಕೆ, ಅದಾದ ನಂತರ 4 ಆಫ್ ಕಪ್ಸ್ ಬರ್ತಾಯಿದೆ. ಈ ಒಬ್ಬ ಎನಿಮಿ ಯಾರಿದ್ದಾರೆ, ಇವರು ಒಂದು ಹತಾಶೆನಲ್ಲಿದ್ದಾರೆ, ನಿರಾಶೆನಲ್ಲಿದ್ದಾರೆ. ನಾನು ಏನು ಮಾಡಿದ್ರು ಏನೂ ಆಗ್ತಾಯಿಲ್ಲ, ನಾನು ಅಂದ್ಕೊಂಡ ಹಾಗೆ ಏನು ವಿಷಯಗಳು ಸಾಗ್ತಾ ಇಲ್ಲ. ಸೊ ಒಂದು ಡಿಸಪಾಯಿಂಟ್ಮೆಂಟಲ್ಲಿ ವೈರಿ ಇದ್ದಾರೆ ಅಂತ ಕೂಡ ಬರ್ತಾಯಿದೆ. 7 ಆಫ್ ಪೆಂಟಿಕಲ್ಸ್ ಬರ್ತಿರೋದ್ರಿಂದ ಅಫ್ಕೋರ್ಸ್ ಈ ವ್ಯಕ್ತಿ ಇವಾಗ ಒಂದು ಸೋಲಿನ ರುಚಿಯನ್ನು ಕಾಣ್ತಾ ಇದ್ದಾರೆ. ಈ ಎನಿಮಿ ಇದ್ದಾರಲ್ಲ, ಅವ್ರು ಅಂದ್ಕೊಂಡಿರೋದೆಲ್ಲ ಅಂದ್ಕೊಂಡು ಹಾಗೆ ಆಗ್ತಾ ಇಲ್ಲ. ನಿಮ್ಮ ಲೈಫ್ ಚೆನ್ನಾಗೇ ಇದೆ, ನನ್ನ ಲೈಫಲ್ಲಿ ನಾನೇ ಟೈಮ್ ವೇಸ್ಟ್ ಮಾಡ್ಕೋತಾ ಇದ್ದೀನೇನೋ ಅನ್ನುವಂಥ ಒಂದು ಯೋಚನೆಯಲ್ಲಿದ್ದಾರೆ. ಇಲ್ಲಿ ನೋಡ್ಬೋದು, ಇದೆರಡೂ ಕಾರ್ಡ್ಸ್ನ ನೀವು ಒಬ್ಸರ್ವ್ ಮಾಡಿದ್ರೆ ಥಿಂಕಿಂಗ್ಗೆ, ಲೈಕ್ ದಿಸ್ ಪರ್ಸನ್ ಇಸ್ ಥಿಂಕಿಂಗ್. ಈ ವ್ಯಕ್ತಿ ತುಂಬ ಯೋಚನೆಗೆ ಹೋಗ್ತಾ ಇದ್ದಾರೆ ಹಾಗೂ ನನ್ನ ಲೈಫ್ ಯಾಕೆ ಹಿಂಗಾಗಿದೆ ಅಂತ ಕಂಪ್ಯಾರಿಸನ್ ಮಾಡ್ಕೊಳ್ತಾ ಇದ್ದಾರೆ. ಈ ವ್ಯಕ್ತಿ, ಈ ಎನಿಮಿ ಇದ್ದಾರಲ್ಲ, ಕಂಪ್ಯಾರಿಸನ್ ಮಾಡ್ಕೊಳ್ತಾ ಇದ್ದಾರೆ. ವೀಲ್ ಆಫ್ ಫಾರ್ಚ್ಯೂನ್ ಬರ್ತಾ ಇರೋದ್ರಿಂದ ಆ್ಯಕ್ಚುಲಿ ನಿಮ್ಮ ಟೈಮ್ ತುಂಬ ಚೆನ್ನಾಗಿದೆ. ಯು ಆರ್ ಇನ್ ಅ ಲಕ್ಕಿ ಎರಾ ಅಂತಲೂ ಹೇಳ್ತೀನಿ, ಲಕ್ಕಿ ಟೈಮ್ ಅಂತ ಹೇಳ್ತೀನಿ. ಈ ಕೂಡಲೇ ಕಮೆಂಟ್ ಮಾಡಿ, ಐ ಆಮ್ ಲಕ್ಕಿ, ಐ ಆಮ್ ಬ್ಲೆಸ್ಡ್, ಬಿಕಾಸ್ ಎಸ್ ಯು ಆರ್ ಬ್ಲೆಸ್ಡ್. ಹಾರ್ಟ್ ಬ್ರೇಕ್ ಬರ್ತಾ ಇದೆ. ಈ ಒಬ್ಬ ಎನಿಮಿ ಏನಿದ್ದಾರೆ ಅವರೇ ಇವಾಗ ಹಾರ್ಟ್ ಬ್ರೇಕ್ ಸಿಚುವೇಷನಲ್ಲಿದ್ದಾರೆ. ಓಕೆ, ಅವರೇ ನೋವನ್ನು ಅನುಭವಿಸ್ತಿದ್ದಾರೆ, ಅವರ ಲೈಫೇ ಒಂದು ಪ್ರಾಬ್ಲಮ್ಯಾಟಿಕ್ ಆಗಿಬಿಟ್ಟಿದೆ. ಹೀಗಿರುವಾಗ ನಿಮ್ಮ ಲೈಫ್ ಬಗ್ಗೆ ಈ ವ್ಯಕ್ತಿಗೆ ಯಾವುದೇ ರೀತಿಯಾದ ಇಂಟ್ರೆಸ್ಟ್ ಇಲ್ಲ. ಇದ್ದರೂ ಕೂಡ ನಿಮ್ಮ ಏಳಿಗೆನ ಸಹಿಸ್ಕೊಳಕ್ಕಾಗ್ತಾ ಇಲ್ಲ. ಹೊಟ್ಟೆ ಕಿಚ್ಚನ್ನು ನಾನು ಪಿಕ್ ಮಾಡ್ತಾಯಿದ್ದೀನಿ. ಈ ವ್ಯಕ್ತಿಗೆ ಹೊಟ್ಟೆ ಕಿಚ್ಚಿದೆ, ಆದರೆ ಆ ಹೊಟ್ಟೆ ಕಿಚ್ಚಿಂದನೂ ಆ ವ್ಯಕ್ತಿ ಹೊಟ್ಟೆ ನೋವ್ತಾ ಇದೆ ಅಷ್ಟೇ. ಮೀನ್ಸ್ ತನ್ನ ಮನೆಯೇ ಉರಿದು ಹೋಗ್ತಾ ಇದೆ ಅನ್ನುವಂಥ ಅನುಭವಗಳಾಗ್ತಾ ಇದೆ, ಲಾಸ್ ಆಗ್ತಾಯಿದೆ, ತನ್ನ ಲೈಫಲ್ಲೇ ಪ್ರಾಬ್ಲಮ್ ಇದೆ. ಈಗ ಒಬ್ಬ ಮನುಷ್ಯನ ಲೈಫಲ್ಲೇ ಹೆಚ್ಚು ಪ್ರಾಬ್ಲಮ್ಸ್ ಇದ್ದಾಗ ಏನಾಗುತ್ತೆ, ಬೇರೆಯವ್ರ ಲೈಫ್ನ ಅವರು ಯೋಚನೆನೂ ಅವರ ಲೈಫ್ ಬಗ್ಗೆ ಅವ್ರು ಏನೇ ಮ್ಯಾಟರ್ ಇದ್ದರೂ ಕೂಡ ಜ್ಞಾನ ಹಾಕೋದಿಲ್ಲ, ಆ ವಿಷಯಕ್ಕೆ ಜ್ಞಾನನ ಅವರು ಹಾಕೋದಿಲ್ಲ. ಸೊ ಅದೇ ಸ್ಥಿತಿ ಇದೆ ಇವ್ರಿಗೆ. ಇವರ ಲೈಫ್ ಇವಾಗ ಒಂದು ಹತೋಟಿನಲ್ಲಿ ಇಲ್ಲದೆ ಇರೋದ್ರಿಂದ, ಔಟ್ ಆಫ್ ಟ್ರ್ಯಾಕ್ ಆಗಿರೋದ್ರಿಂದ, ನಿಮ್ಮ ಲೈಫ್ ಚೆನ್ನಾಗಿದೆ ಅನ್ನುವಂಥ ಒಂದು ಇನ್ಫಾರ್ಮೇಷನ್ ಈ ವ್ಯಕ್ತಿಗೆ ಗೊತ್ತಿದ್ರೂ ಕೂಡ ಅವ್ರು ಯಾವುದೇ ರೀತಿಯಾದ ಸ್ಟೆಪ್ಸ್ನೂ ತಗೋತಾ ಇಲ್ಲ. ನಾನು ಆಗಲೇ ಹೇಳಿದ್ದೀನಲ್ಲ, ಈ ಥರ ಇದೆ ಅವ್ರ ಪರಿಸ್ಥಿತಿ. ಅವರ ಲೈಫೇ ಪ್ರಾಬ್ಲಮ್ಯಾಟಿಕ್ ಆಗು ಮತ್ತು ಅವರ ಲೈಫೇ ಮಿಸ್ರಬಲ್ ಆಗಿಬಿಟ್ಟಿದೆ. ದಟ್ ಈಸ್ ದ ಪ್ರೆಸೆಂಟ್ ಕಂಡೀಷನ್ ಅಂತ ಪಿಕ್ ಮಾಡ್ತಾಯಿದ್ದೀನಿ ರೀಡಿಂಗ್ನಲ್ಲಿ. ಸೊ ಈ ವ್ಯಕ್ತಿನ ನೀವು ವೀಕಾಗೆ ನೋಡಿ, ಯಾರೋ ಎನಿಮಿನ ನೀವು ಕನ್ಸಿಡರ್ ಮಾಡಿದ್ದೀರಾ, ಈ ವ್ಯಕ್ತಿ ವೀಕರ್ ಸ್ಟೇಟ್ನಲ್ಲಿದ್ದಾರೆ. ಇವ್ರು ಇವಾಗ ಏನೂ ಮಾಡುವ ಪರಿಸ್ಥಿತಿನಲ್ಲಿಲ್ಲ. ನೀವು ಸೇಫ್ ಆ್ಯಂಡ್ ಸೆಕ್ಯೂರ್ಡ್ ಆಗಿದ್ದೀರಾ, ಯುರ್ ಆಲ್ ಪ್ರೊಟೆಕ್ಟೆಡ್ ಅಂತಲೇ ಬಂದಿದೆ. ಸೊ ಅದು ನಿಮ್ಮ ರೀಡಿಂಗ್ ಆಗಿತ್ತು. ಈಗ ನಾನು ಲಾಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತಾಯಿದ್ದೀನಿ. ಲಾಸ್ಟ್ ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರು ಅವರ ರೀಡಿಂಗ್ ಇದಾಗಿದೆ. ಸೊ ಈ ಎನಿಮಿ ಯಾರೇ ಆಗಿರ್ಬೋದು, ಈ ಎನಿಮಿಯ ಹುನ್ನಾರ ಏನಾಗಿದೆ, ನೆಕ್ಸ್ಟ್ ಸ್ಟೆಪ್ಸ್ ಏನಿದೆ, ವಾಟ್ ಈಸ್ ದ ನೆಕ್ಸ್ಟ್ ಮೂವ್, ಈ ವ್ಯಕ್ತಿಯಿಂದ ನಿಮಗೇನಾದರೂ ಪ್ರಾಬ್ಲಮ್ ಇದೆಯಾ, ಆರ್ ಯು ಸೇಫ್, ಈ ಎನಿಮಿಯಿಂದ ಏನಾದರೂ ಪ್ರಾಬ್ಲಮ್ ಇದೆಯಾ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಟಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗುತ್ತೆ. ಲೆಟ್ ಮೀ ಸ್ಟಾರ್ಟ್ ದ ರೀಡಿಂಗ್. ಸೊ ಹರ್ಮಿಟ್ ಕಾರ್ಡ್ ಬಂದಿದೆ. ನಾನು ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಅನಾಲಿಸಿಸ್ ಮಾಡಿಬಿಡ್ತೀನಿ ರೀಡಿಂಗ್ನೆಲ್ಲ ಏನು ಅಂತ. ಮ್ಯಾಜಿಷಿಯನ್ ಬಂದಿದೆ. ಈ ವ್ಯಕ್ತಿ ಎನಿಮಿ ಯಾರು ನೀವು ಕನ್ಸಿಡರ್ ಮಾಡ್ತಾ ಇದ್ದೀರಾ, ಈ ವ್ಯಕ್ತಿ ಪ್ರೆಸೆಂಟ್ನಲ್ಲಿ ಯಾವುದೋ ಒಂದು ಜಾದು ಅಂತ ಹೇಳ್ಬೋದು, ಮಾಟ ಮಂತ್ರ ಅಂತ ಹೇಳ್ಬೋದು, ಸಮ್ ನೆಗೆಟಿವ್ ಎನರ್ಜಿ ನಿಮಗೆ ಪಾಸ್ ಮಾಡ್ತಾ ಇದ್ದಾರೆ ಫಾರ್ ಶೋರ್. ಓಕೆ, ಈ ವ್ಯಕ್ತಿ ಸೈಲೆಂಟ್ ಆಗಿದ್ದಾರೆ, ವಿಚ್ ಮೀನ್ಸ್ ಈ ಒಬ್ಬ ಎನಿಮಿ ಯಾರಿದ್ದಾರೆ ನಿಮ್ಮ ಜೊತೆ ಕಾಂಟ್ಯಾಕ್ಟ್ನಲ್ಲಿಲ್ಲ, ಹಾಗೂ ಅವ್ರು ದೂರವಾಗೇ ಇದ್ದಾರೆ, ಡಿಸ್ಟೆನ್ಸ್ನ ಮೇಂಟೈನ್ ಮಾಡ್ತಾ ಇದ್ದಾರೆ, ಯಾಕಂದರೆ ನಿಮಗೆ ಡೌಟ್ ಬರಬಾರ್ದು ಅಂತ. ಓಕೆ, ಅದಾದ ನಂತರ 3 ಆಫ್ ವಾಂಡ್ಸ್ ಬರ್ತಿರೋದ್ರಿಂದ ಫೈರ್ ಎಲಿಮೆಂಟ್ ಇರೋದ್ರಿಂದ ತುಂಬ ಕಿಚ್ಚಿದೆ, ನೆಗೆಟಿವಿಟಿ ಇದೆ, ಹಾಗೂ ಲೈಕ್ ಏಮ್ ಮಾಡ್ತಾ ಇದ್ದಾರೆ, ನಿಮಗೇನೋ ಒಂದು ಮಾಡಬೇಕು ಅಂತ ದಿಸ್ ಪರ್ಸನ್ ಇಸ್ ಏಮ್ ಮಾಡ್ತಾ ಇದ್ದಾರೆ. ಅದಾದ ನಂತರ 8 ಆಫ್ ಕಪ್ಸ್ ಬಂದಿದೆ. ಒಂದು ವಿಷಯ ಏನು ಅರ್ಥ ಮಾಡ್ಕೋಬೇಕಾಗುತ್ತೆ ಅಂದರೆ, ಫೈರ್ ನೆಕ್ಸ್ಟ್ ಡೇ ವಾಟರ್ ಬಂದಿದೆ. ಸೊ ನಶಿಸಿ ಹೋಗ್ತಾ ಇದೆ, ಇಲ್ಲಿ ಅವ್ರ ಎನರ್ಜಿ ನಶಿಸಿ ಹೋಗ್ತಾ ಇದೆ. ಲೆಟ್ಸ್ ಸಿ. 6 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ.
ಓಕೆ, ನಾನಿನ್ನು ಒಂದು ಸ್ವಲ್ಪ ಕ್ಲಾರಿಫಿಕೇಷನ್ ಕಾರ್ಡ್ಸ್ ತೆಗಿತೀನಿ. 2 ಆಫ್ ವಾಂಡ್ಸ್ ಇದೆ, ಅದಾದ ನಂತರ ನೈಟ್ ಆಫ್ ಪೆಂಟಕಲ್ಸ್ ಇದೆ. ಈ ವ್ಯಕ್ತಿ ಹಣ ಖರ್ಚು ಮಾಡ್ತಾ ಇದ್ದಾರೆ ನಿಮ್ಮ ಲೈಫ್ನ ಹಾಳು ಮಾಡೋಕ್ಕೆ, ಅದು ನಡೀತಾ ಇದೆ ಇಲ್ಲಿ. ಅವ್ರ ಹಣ ಎಷ್ಟು ಖರ್ಚಾದರೂ ಕೂಡ ಪರವಾಗಿಲ್ಲ, ನಿಮ್ಮ ಲೈಫ್ ಹಾಳಾಗಬೇಕು ಅನ್ನುವಂಥ ಒಂದು ಮನಸ್ಥಿತಿನಲ್ಲಿದ್ದಾರೆ. ಈ ವ್ಯಕ್ತಿ ಒಂದು ಸಾಯೋವರೆಗೂ ನಿಮ್ಮ ಮೇಲೆ ನೆಗೆಟಿವಿಟಿನೇ ಇಟ್ಕೊಂಡಿರ್ತಾರೆ. ಆ ಥರ ಒಂದು ಮನಸ್ಥಿತಿ ಇವ್ರದ್ದು. ಇವರು ಒಬ್ಬ ವೈರಿಯಾಗಿ ಉಳಿದ್ಬಿಡ್ತಾರೆ ನಿಮ್ಮ ಲೈಫಲ್ಲಿ. ನೀವು ಈ ವ್ಯಕ್ತಿಯಿಂದ ಯಾವುದೇ ರೀತಿಯಾದ ಪಶ್ಚಾತ್ತಾಪ, ಚೇಂಜ್ ಬಿಹೇವಿಯರ್ನ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡಿ, ನಂಬಕ್ಕೆ ಹೋಗಬೇಡಿ. ಬಿಕಾಸ್ ಇವರು ಬದಲಾಗೋದೇ ಇಲ್ಲ. ಹಾಗೂ ಇವರ ಆ್ಯಟಿಟ್ಯೂಡ್ ಹೇಗಿದೆ ಅಂದರೆ ನಿಮ್ಮ ಲೈಫ್ ಹಾಳಾಗಬೇಕು ಅನ್ನೋದೇ ಯಾವಾಗಲೂ ಇರುತ್ತೆ. ಹಾಗೂ ಟೆಂಪರೆನ್ಸ್ ಬರ್ತಿರೋದ್ರಿಂದ ನಿಮಗೆ ತಾಳ್ಮೆ ತುಂಬ ಇದೆ, ವಿಚ್ ಇಸ್ ವೆರಿ ಗುಡ್. ತಾಳ್ಮೆ ಇರಲೇಬೇಕು ಇಂಥವ್ರನ್ನ ಹ್ಯಾಂಡಲ್ ಮಾಡಬೇಕು ಅಂದರೆ. ನೀವು ಕೂಡ ಈ ವ್ಯಕ್ತಿ ನನ್ನ ಲೈಫಲ್ಲಿ ಬೇಡ ಅನ್ನುವಂಥ ಒಂದು ಪರಿಸ್ಥಿತಿನಲ್ಲೇ ಇದ್ದಾರೆ. ನಿಮಗೇನು ಇವ್ರ ಜೊತೆ ಯಾವುದೇ ರೀತಿಯಾದ ಪ್ಯಾಚಪ್ ಮಾಡ್ಕೋಬೇಕು ಅನ್ನೋ ಇಂಟ್ರೆಸ್ಟ್ ಕೂಡ ಇಲ್ಲ. ಹಾಗೂ ಈ ವ್ಯಕ್ತಿ ಒಂದು ಬ್ಲಡ್ ರಿಲೇಟಿವ್ ಆಗಿರ್ಬೋದು, ಸಮ್ ಪರ್ಸನ್ ನೀವು ಕಂಪ್ಲೀಟಾಗೂ ಅವಾಯ್ಡ್ ಮಾಡೋಕ್ಕಾಗೋದಿಲ್ಲ. ಅದು ಒಂದು ಸಿಚುವೇಶನ್ ನಾನು ಪಿಕ್ ಮಾಡ್ತಾಯಿದ್ದೀನಿ. ಅದರಿಂದನೇ ನಿಮಗೆ ತಾಳ್ಮೆ ಬೆಳೆದಿದೆ, ಯಾಕಂದರೆ ಅಷ್ಟು ನೋವು ಕೊಟ್ಟಿದ್ದಾರೆ ಈ ವ್ಯಕ್ತಿ ನಿಮಗೆ. ಚಾರಿಯಟ್ ಬರ್ತಾಯಿದೆ, ಎಂಪರರ್ ಬರ್ತಾಯಿದೆ. ಒಂದು ಏನಾಗಿದೆ ಅಂದರೆ ನಿಮ್ಮ ಲೈಫ್ ಚೆನ್ನಾಗೇ ಇದೆ, ನೀವೇನು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆದರೆ ಈಗಲೂ ಕೂಡ ಈ ವ್ಯಕ್ತಿ ನಿಮ್ಮನ್ನ ಅಷ್ಟೇ ದ್ವೇಷ ಮಾಡ್ತಾ ಇದ್ದಾರೆ ಹಾಗೂ ಹಾಳು ಮಾಡಬೇಕು ಅಂತ ಎಲ್ಲ ರೀತಿಯಾದ ಪ್ರಯತ್ನಗಳನ್ನ ಪಡ್ತಾ ಇದ್ದಾರೆ. ಒಂದು ನೀವು ಪ್ರೊಟೆಕ್ಷನ್ ಮಾಡ್ಕೋಬೇಕಾಗತ್ತೆ, ಆದಷ್ಟು ಏನಾದರೂ ಹೋಮ ಮಾಡೋಕ್ಕಾಗುತ್ತೆ. ನಿಮ್ಮ ಮನೆಯಲ್ಲಿ ನಿಮ್ಮ ಫ್ಯಾಮ್ಲಿಗೆ ಏನಾದರೂ ಪ್ರೊಟೆಕ್ಷನ್ ಮಾಡ್ಕೊಳ್ಳೋಕ್ಕಾಗತ್ತೆ ಅಂದರೆ ದಯವಿಟ್ಟು ಮಾಡ್ಕೊಳ್ಳಿ. ಬಿಕಾಸ್ ಇವರ ಕೆಟ್ಟ ಕಣ್ಣು ನಿಮ್ಮ ಲೈಫ್ ಮೇಲೆ, ನಿಮ್ಮ ಫ್ಯಾಮಿಲಿ ಮೇಲೆ ಇದ್ದೇ ಇರುತ್ತೆ. ಏನಾದರೂ ಒಳ್ಳೆಯದಾದರೆ ಈ ವ್ಯಕ್ತಿ ಸಹಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಹಾಗೂ ನಿಮ್ಮ ಬಗ್ಗೆ ಅಥವಾ ನಿಮ್ಮ ಅಗೇನ್ಸ್ಟಾಗಿ ಕೆಟ್ಟ ಗಾಸಿಪ್ನ ಸ್ಪ್ರೆಡ್ ಮಾಡೋದು, ಇದೆಲ್ಲ ಈ ವ್ಯಕ್ತಿ ಮಾಡ್ತಾ ಇದ್ದಾರೆ. ವೆರಿ ಬ್ಯಾಡ್ ಪರ್ಸನ್ ಅಂತ ಹೇಳ್ತೀನಿ. ಆದರೂ ಕೂಡ ತಾಳ್ಮೆ ಇದೆ ನಿಮ್ಮಲ್ಲಿ, ನೀವು ಖಂಡಿತವಾಗ್ಲೂ ಗೆಲ್ತೀರಾ. ನಿಮ್ಮ ಆ್ಯಟಿಟ್ಯೂಡ್ ಏನಿದೆ, ನಿಮ್ಮ ಎನರ್ಜಿ ಏನಿದೆ, ನಿಮ್ಮ ಪರ್ಸ್ನಾಲಿಟಿ ಏನಿದೆ, ಅದನ್ನ ಚೇಂಜ್ ಮಾಡ್ಕೋಬೇಡಿ ಇಂಥ ವ್ಯಕ್ತಿಗಳಿಂದ. ಈ ಕೂಡಲೇ ಕಮೆಂಟ್ ಮಾಡಿ ಐ ಆ್ಯಮ್ ಸ್ಟ್ರಾಂಗ್ ಅಂತ. ಜಸ್ಟ್ ಕಮೆಂಟ್ ಮಾಡಿ ಐ ಆ್ಯಮ್ ಸ್ಟ್ರಾಂಗ್, ಬಿಕಾಸ್ ಯಸ್ ಯು ಆರ್ ಸ್ಟ್ರಾಂಗ್. ಈ ವ್ಯಕ್ತಿಯನ್ನು ನೀವು ಜಯಿಸಿದ್ದೀರಾ. ಈ ವ್ಯಕ್ತಿ ಏನು ಪವರಲ್ಲಿದ್ದರೂ ಕೂಡ, ಈ ಒಬ್ಬ ವೈರಿ ಪವರ್ನಲ್ಲಿದ್ದಾರೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ವೆರಿ ಸ್ಟ್ರಾಂಗ್ ಪರ್ಸನ್ ಆಗೂ ಇದ್ದಾರೆ. ಆದರೆ ನೀವು ಕೂಡ ಮೆಂಟಲಿ ಸ್ಟ್ರಾಂಗ್ ಆಗಿದ್ದೀರಾ, ಇಮೋಷ್ನಲಿ ಸ್ಟ್ರಾಂಗ್ ಆಗಿದ್ದೀರಾ. ಇವ್ರನ್ನ ಹ್ಯಾಂಡಲ್ ಹೇಗೆ ಮಾಡೋದು ಅನ್ನೋದು ನಿಮಗೆ ಗೊತ್ತಿದೆ. ಹಾಗೂ ದೂರ ಇದ್ದೀರಾ, ಈ ವ್ಯಕ್ತಿಯಿಂದ ದೂರ ಇದ್ದೀರಾ. ಕಷ್ಟ ಆಗ್ತಾಯಿದೆ ನಿಮಗೆ, ಆದರೂ ಕೂಡ ನೀವು ದೃಢವಾದ ಮನಸ್ಸು ಮಾಡಿ ಈ ವ್ಯಕ್ತಿಯಿಂದ ನನಗೆ ಒಳ್ಳೇದಾಗ್ತಾಯಿಲ್ಲ, ನಂಗೆ ಬೇಡ ಅನ್ನುವಂಥ ಅರಿವಾಗಿದೆ, ಅವೇರ್ನೆಸ್ ಬಂದಿದೆ ನಿಮಗೆ. ಬಟ್ ಈಗಲೂ ಕೂಡ ಈ ವ್ಯಕ್ತಿ ಅದೇ ಹಠದಲ್ಲಿದ್ದಾರೆ, ಅದೇ ಮನಸ್ಥಿತಿನಲ್ಲಿದ್ದಾರೆ. ಇವ್ರು ಯಾವತ್ತೂ ಚೇಂಜ್ ಆಗಲ್ಲ ಅಂತಲೇ ಹೇಳ್ತೀನಿ. ಜಸ್ಟ್ ಬಿ ಕೇರ್ಫುಲ್. ದಟ್ಸ್ ವಾಟ್ ದ ರೀಡಿಂಗ್ ಇಸ್. ಹೋಪ್ ಇಟ್ ಹೆಲ್ಪ್. ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.